ಅದೊಂದು ಐಷಾರಾಮಿ ರೈಲು ಮತ್ತು ಅದರ ಕೆಳಗೆ ಹೂಳಲ್ಪಟ್ಟಿದ್ದವು 24,000 ಭಾರತೀಯರ ಶವಗಳು. ಇದು ಮುಂಬೈ ಮತ್ತು ಪುಣೆ ನಡುವೆ ಚಲಿಸುವಂತಹ ರೈಲಾದ ಡೆಕ್ಕನ್ ಕ್ವೀನ್ ನ ಕಥೆ. ಇಂದು ಲಕ್ಷಾಂತರ ಜನರನ್ನ ಆಕರ್ಷಿಸುವ ಸೌಂದರ್ಯದಿಂದ ಕೂಡಿದ ಈ ಹಾದಿ ವಾಸ್ತವವಾಗಿ ಭಾರತೀಯ ಕಾರ್ಮಿಕರ ನೋವು ಮತ್ತು ತ್ಯಾಗದ ಅಡಿಪಾಯದ ಮೇಲೆ ನಿಂತಿದೆ. 19ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿ ರೈಲ್ವೆ ಜಾಲವನ್ನ ಸ್ಥಾಪಿಸಲು ಪ್ರಾರಂಭಿಸಿದಾಗ ಅವರ ಉದ್ದೇಶ ಅಭಿವೃದ್ಧಿ ಆಗಿರಲಿಲ್ಲ, ಬದಲಿಗೆ ಅವರ ವ್ಯಾಪಾರ ಮತ್ತು ಸಾಮ್ರಾಜ್ಯವನ್ನ ಬಲಪಡಿಸುವುದಾಗಿತ್ತು. ಈ ದೃಷ್ಟಿಕೋನದಿಂದಲೇ ಮುಂಬೈಯನ್ನ ದಕ್ಷಿಣದ ಪ್ರಸ್ಥಭೂಮಿಯೊಂದಿಗೆ ಸಂಪರ್ಕಿಸಲು ಬೋರ್ ಘಾಟ್ನ ದುರ್ಗಮ ರೈಲ್ವೆ ಮಾರ್ಗವನ್ನು ನಿರ್ಮಿಸಲಾಯಿತು. ಈ ಯೋಜನೆಯನ್ನ ಪೂರ್ಣಗೊಳಿಸಲು ಸುಮಾರು 42,000 ಭಾರತೀಯ ಕಾರ್ಮಿಕರ ಶ್ರಮವನ್ನ ಬಳಸಿಕೊಳ್ಳಲಾಗಿತ್ತು. ಯಾವುದೇ ಸುರಕ್ಷಾ ಸಾಧನಗಳಿಲ್ಲದೆ ಪರ್ವತದ ಇಳಿಜಾರುಗಳಲ್ಲಿ ಹಗ್ಗಗಳಿಂದಲೇ ನೇತು ಹಾಕಲ್ಪಟ್ಟ ತಮ್ಮ ಬರಿ ಕೈಗಳಿಂದ ಬಂಡೆಗಳನ್ನು ಒಡೆಯುವ ಮೂಲಕ ಈ ಕಾರ್ಮಿಕರು ಸಾವಿನ ನೆರಳಿನಲ್ಲಿ ಪ್ರತಿದಿನ ಶ್ರಮಿಸಿದರು. ಈ ನಿರ್ಮಾಣದ ಜವಾಬ್ದಾರಿಯು ಕ್ರೂರಿ ಬ್ರಿಟಿಷ್ ಗುತ್ತಿಗೆದಾರ ವಿಲಿಯಂ ಫೆವಿಯಲ್ ನ ಕೈಯಲ್ಲಿತ್ತು. ಆತ ಕಾರ್ಮಿಕರನ್ನ ಹಗಲು ರಾತ್ರಿ ಕೆಲಸ ಮಾಡುವಂತೆ ಒತ್ತಾಯಿಸಿದ, ಗಾಯಗೊಂಡರೂ ಅವರಿಗೆ ವಿಶ್ರಾಂತಿಯನ್ನ ನಿರಾಕರಿಸಿದ ಮತ್ತು ಆಗಾಗ್ಗೆ ಅವರ ವೇತನವನ್ನು ತಡೆಹಿಡಿದ. 1859ರಲ್ಲಿ ಪರಿಸ್ಥಿತಿಗಳು ಅಸಹನೀಯವಾದಾಗ ಕಾರ್ಮಿಕರು ದಂಗೆ ಎದ್ದರು. ಆದರೆ ಬ್ರಿಟಿಷ್ ಸರ್ಕಾರವು ಅದನ್ನ ಕ್ರೂರವಾಗಿ ನಿಗ್ರಹಿಸಿತ್ತು. 1859-60ರ ಮಳೆಗಾಲದಲ್ಲಿ ಪರಿಸ್ಥಿತಿಗಳು ಎಷ್ಟು ಗಂಭೀರವಾಗಿತ್ತು ಅಂದರೆ ಪರ್ವತಗಳ ತಪ್ಪಲಿನಲ್ಲಿ ಸಂಗ್ರಹವಾದ ನಿಂತ ನೀರು ಮಲೇರಿಯಾ ಮತ್ತು ಕಾಲರಾದಂತಹ ಕಾಯಿಲೆಗಳನ್ನು ತಂದು ಸಾವಿರಾರು ಜೀವಗಳನ್ನು ಬಲಿ ತೆಗೆದುಕೊಂಡಿತ್ತು. ಭೂಕುಸಿತ, ಹಗ್ಗಗಳು ತುಂಡಾಗುವುದು ಮತ್ತು ಕಲ್ಲುಗಳು ಬೀಳುವುದು ಪ್ರತಿದಿನ ಹೊಸ ಸಾವಿಗೆ ಕಾರಣವಾಗ್ತಾ ಇತ್ತು. ಈ ರೈಲು ಮಾರ್ಗದ ನಿರ್ಮಾಣದ ಸಮಯದಲ್ಲಿ ಸುಮಾರು 24,000 ಕಾರ್ಮಿಕರು ಪ್ರಾಣ ಕಳೆದುಕೊಂಡರು. ಆದರೆ ಬ್ರಿಟಿಷರಿಗೆ ಇದು ಕೇವಲ ಅಂಕಿಅಂಶವಾಗಿತ್ತು. ಏಪ್ರಿಲ್ 21, 1863ರಂದು ಈ ರೈಲು ಮಾರ್ಗವನ್ನು ಉದ್ಘಾಟಿಸಿದಾಗ ಮುಂಬೈನ ಗವರ್ನರ್ ಸರ್ ಬಾರ್ಟಲ್ ಫೆರ್ರೆ ಇದನ್ನ ಇಂಜಿನಿಯರಿಂಗ್ನ ಅದ್ಭುತ ಅಂತ ಶ್ಲಾಘಿಸಿದ. ಬ್ರಿಟಿಷ್ ಅಧಿಕಾರಿಗಳು ಇದನ್ನ ಬ್ರಿಟಿಷ್ ಆಳ್ವಿಕೆಯ ಭಾರತದಲ್ಲಿ ರೈಲ್ವೆ ಯುಗದ ಉದಯ ಅಂತ ಘೋಷಿಸಿದರು. ಈ ಕಷ್ಟಕರವಾದ ಮಾರ್ಗದಲ್ಲಿ 25 ಸುರಂಗಗಳು, 23 ಸೇತುವೆಗಳು ಮತ್ತು 60 ಸಣ್ಣ ಸೇತುವೆಗಳನ್ನು ನಿರ್ಮಿಸಲಾಗಿತ್ತು. ಆದರೆ ರಕ್ತ ಮತ್ತು ಬೆವರು ಸುರಿಸಿ ಇದನ್ನ ಸಾಧ್ಯವಾಗಿಸಿದ ಕಾರ್ಮಿಕರ ಹೆಸರುಗಳನ್ನು ಸಹ ಎಂದಿಗೂ ಉಲ್ಲೇಖಿಸಲಿಲ್ಲ. ನಂತರ ಜೂನ್ 1, 1930ರಂದು ಈ ಹಳ್ಳಿಯಲ್ಲಿಯೇ ಡೆಕ್ಕನ್ ಕ್ವೀನ್ ಅನ್ನುವಂತಹ ಒಂದು ಐಷಾರಾಮಿ ರೈಲು ಪರಿಚಯಿಸಲ್ಪಟ್ಟಿತ್ತು. ಇದು ಬ್ರಿಟಿಷರಿಗೆ ಪರ್ವತಗಳ ಸೌಂದರ್ಯವನ್ನು ಆರಾಮವಾಗಿ ಆನಂದಿಸಲು ಅವಕಾಶವನ್ನ ಮಾಡಿಕೊಟ್ಟಿತ್ತು. ಇಂದು ಈ ರೈಲು ಘಾಟ್ಗಳಲ್ಲಿ ಹಾದು ಹೋಗುವಾಗ ನಮಗೆ ಹಚ್ಚ ಹಸಿರು ಮತ್ತು ಸುರಂಗಗಳು ಮಾತ್ರ ಗೋಚರಿಸುತ್ತದೆ. ಆದರೆ ಸತ್ಯ ಅಂದರೆ ಈ ಮಾರ್ಗವು ಕೇವಲ ಕಬ್ಬಿಣ ಮತ್ತು ಕಲ್ಲಿನಿಂದ ರೂಪಿಸಲ್ಪಟ್ಟಿದ್ದಲ್ಲ, ಬದಲಾಗಿ ಸಾವಿರಾರು ಅಪರಿಚಿತ ಕಾರ್ಮಿಕರ ತ್ಯಾಗದ ಮೇಲೆ ನಿರ್ಮಿಸಲ್ಪಟ್ಟಿದೆ. ಇತಿಹಾಸವು ಅವರ ಹೆಸರುಗಳನ್ನ ಮರೆತಿರಬಹುದು, ಆದರೆ ಘಾಟ್ಗಳಲ್ಲಿನ ಪ್ರತಿಯೊಂದು ಬಂಡೆಯೂ ಇಂದಿಗೂ ಆ ಕಥೆಯನ್ನ ಹೇಳುತ್ತಲೇ ಇದೆ.